ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಮಾರ್ನಿಂಗ್ ವೆಯ್ಟ್ ಬಂದು 85.8 ಮಾರ್ನಿಂಗ್ ವೆಯ್ಟು. ಸೊ ನಾನು 150 ಡೇಸ್ ಚಾಲೆಂಜಾಗಿ ತೊಗೋತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 kgs to 20 kgs ರೆಡ್ಯೂಸ್ ಮಾಡೋಣ ಅಂತ. ಸೊ ಮಾರ್ನಿಂಗ್ ಡಿಟಾಕ್ಸ್ ನೋಡ್ತಿದ್ದಾರಲ್ಲ, ನೀರು 1 ಗ್ಲಾಸ್ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಮರಳೋವರೆಗೂ ವೆಯ್ಟ್ ಮಾಡಿ, ನಂತರ ಒಂದು 2 ಪೀಸಷ್ಟು ಶುಂಠಿ ಅಂದರೆ ಜಿಂಜರ್ನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನನೂ ಹಾಕ್ಕೊಂಡಿದ್ದೀನಿ. ಸೊ ಅದೆರಡು ಚೆನ್ನಾಗಿ ಕುದಿಸಿದ್ಮೇಲೆ ನೀಟಾಗಿ ಸೋದಿಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಒಳಷ್ಟು ಲೆಮನನ್ನು ಹಾಕ್ಕೊಂಡಿದ್ದೀನಿ. ಲೆಮನ್ ಹಾಕೋದ್ರಿಂದ ಡಿಟಾಕ್ಸಿಫೈ ಚೆನ್ನಾಗಾಗುತ್ತೆ ಬಾಡಿಗೆ ಅಂತ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್. ವೆಯ್ಟ್ ಲಾಸ್ ಮಾಡಬೇಕು, ಬಟ್ ಅದಕ್ಕೆ ಶ್ರದ್ಧೆ ಇರಬೇಕು ಮತ್ತು ಮೈಂಡ್ ಸೆಟ್ ಆಗಿರಬೇಕು. ಸೊ ನಾನು ನೋಡೋಣ, ಅಟ್ಲೀಸ್ಟ್ ವೀಡಿಯೋಸ್ ಹಾಕ್ತಾನಾದರೂ ವೆಯ್ಟ್ ಲಾಸ್ ಆಗ್ತೀನೇನೋ ಅಂತ. ಸೊ ಆಲ್ರೆಡಿ ನಾನೊಂದು 10 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ನನ್ನ ಮೊದಲು ವೆಯ್ಟ್ ಬಂದು 95 kgs ಇದ್ದಿದ್ದು. ಸೊ ಇವಾಗ 85.8 ಇದೆ. ನಾನು 83ಗೂ ರೀಚ್ ಆಗಿದ್ದೆ, ಬಟ್ ಒಂದು 2-3 ಫಂಕ್ಷನಿಂದ ಊಟ ಮಾಡಿಕೊಂಡು ವೆಯ್ಟ್ ಲಾಸ್ ಆಗೋದು ನಿಧಾನ ಆಗ್ತಿದೆ. ಸೊ ಹಾಗಾಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ನನ್ನ ವೆಯ್ಟ್ ಲಾಸ್ ರೆಸಿಪೀಸ್ ಹಾಗೆ ನನ್ನ ವೆಯ್ಟ್ ಲಾಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ. ಇದಕ್ಕೆ ತುಂಬ ಕಡಲೆಬೀಜ ಹಾಗೆ ಹಸಿ ಬಟಾಣಿ ಹಾಗೆ ಗೋಡಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಹಾಕ್ಕೊಂಡಿದ್ದೀನಿ ಕಡಲೆಬೀಜ, ಅದು ಹೊಟ್ಟೆ ಹಸಿವನ್ನ ನೀಗಿಸುತ್ತೆ. ನಂತರ ನಾನು ಸ್ನ್ಯಾಕ್ಸ್ಗೆ ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಹಾಗಾಗಿ ನಾನು ಒಂದು ಸೀಬೆಹಣ್ಣನ್ನು ತೊಗೊಂಡೆ. ಅದಾದಮೇಲೆ ನನಗೆ ಮತ್ತೆ ಹೊಟ್ಟೆ ಹಸಿವು ಅನ್ನೋದು ತಡೆಯೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ 2 ಡೇಸಿಂದ ಫಂಕ್ಷನಲ್ಲಿ ನಾನ್ ವೆಜ್ ಊಟ ಎಲ್ಲ ಚೆನ್ನಾಗಿ ಮಾಡಿದ್ದೀನಲ್ವ. ಸೊ ಹಾಗಾಗಿ ನನಗೆ ಊಟ ಜಾಸ್ತಿ ಬೇಕು ಅನಿಸ್ತಿತ್ತು. ಸೊ ಮಧ್ಯಾಹ್ನ ನಾನೇನು ಊಟ ತೊಗೊಳಕ್ಕೆ ಹೋಗಿಲ್ಲ. ಸೊ ಆಲ್ಮೋಸ್ಟ್ ಒಂದು ಈವ್ನಿಂಗ್ 5 o'clock ಹಂಗೆ ಸ್ವಲ್ಪ ಗೋಧಿ ನುಚ್ಚಿಂದು ಅನ್ನ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ರಸಮ್ಮು ಹಾಗೆ 2 ಎಗ್ಗು ಮತ್ತು ಪ್ರೋಟೀನ್ ಆಗಿ ಬೇಕಲ್ವಾ, ಹಾಗಾಗಿ ನಾನು ಇಲ್ಲಿ ಹೆಸ್ರು ಕಾಳಿಂದು ಪಲ್ಯ ತೊಗೊಂಡಿದ್ದೀನಿ. ಸೊ ಇದಾಗಿತ್ತು ನೈಟ್ ಡಿನ್ನರು. ಎಲ್ಲರೂ ಕೂಡ ವೆಯ್ಟ್ ಲಾಸ್ ಆಗ್ಬೋದು, ಬಟ್ ಏನಂದರೆ ಮೈಂಡ್ ಸೆಟ್ ಇರಬೇಕು ಮತ್ತು ಪ್ರೋಟೀನ್ ಫೈಬರು ಊಟದಲ್ಲಿ ಹೆಚ್ಚಾಗಿ ತೊಗೊಂಡ್ರೆ ಮಾತ್ರನೇ ವೆಯ್ಟ್ ಲಾಸ್ ಆಗೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.